ರಾಮನ ಡೇಟ್ ಆಫ್ ಬರ್ತ್ ಕೇಳದಂಥ ವ್ಯಕ್ತಿಗಳು ಕಾಂಗ್ರೆಸ್ ಅವರು. ಅದೃಷ್ಟ ಈಗ ಅವ್ರಿಗೇನು ಅನಿಸಿದೆ, ಎಲ್ಲ ಕಡೆ ರಾಮ 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 ಅಂತಾಗಿದೆ. ದಿನ ಮಾಧ್ಯಮದಲ್ಲೂ ಕೂಡ ರಾಮನೇ ಬರ್ತಾ ಇದ್ದಾನೆ, ಎಲ್ಲ ಕಡೆಯೂ ರಾಮ ರಾಮ ಅಂತ ಆಗ್ತಾ ಇರೋದ್ರಿಂದ ಅವ್ರಿಗೊಂಥರ ಭಯ ಸೃಷ್ಟಿಯಾಗಿದೆ, ನಮ್ಮ ಸರ್ಕಾರ ಬಿದ್ದೋಗ್ಬಿಡುತ್ತೆ ಅನ್ನೋ ಭಯದಿಂದ ಅವರು ಹರಿಪ್ರಸಾದ್ ಅಂತವರು, ಆಮೇಲೆ ಅವರ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯನವರು ಇವರೆಲ್ಲರೂ ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅಂದರೆ ರಾಮ ಮಂದಿರಕ್ಕೆ ಈ ಒಂದು ವಿಜೃಂಭಣಾ ಸಂದರ್ಭದಲ್ಲಿ ಕಂಟಕ ಉಂಟು ಮಾಡಬೇಕು, ಅದು ಯಶಸ್ವಿಯಾಗಿ ನಡಿಬಾರ್ದು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಗ್ರೂಪಲ್ಲಿ ಬಂದಿದೆ, ಒಂದು ವಾಟ್ಸಪ್ಪಲ್ಲಿ ಹೇಳ್ತಾ ಇದ್ದಾರೆ, ಪುನೀತ್ ಕೆರೆಹಳ್ಳಿ ಅವರೇ ಮಾಡಿರುವಂಥ ನಂಬರನ್ನೆಲ್ಲ ಟ್ವೀಟ್ ಮೂಲಕ ಅವ್ರು ಕೊಟ್ಟಿರುವಂಥದ್ದು. ನೋಡಿ, ಅದು ನನ್ನ ಗಮನಕ್ಕೇನು ಬಂದಿಲ್ಲ. ಅವ್ರಿಗೇನಾನ ಆ ಥರ ಮಾಹಿತಿ ಇದ್ದರೆ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು, ಅವ್ರದ್ದೇ ಸರ್ಕಾರ ಇದೆ, ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತದೆ. ಹರಿಪ್ರಸಾದ್ನೂ ಕರೆದು ಅವ್ರು ನೋಟಿಸ್ ಕೊಟ್ಟು ಪೊಲೀಸ್ ಸ್ಟೇಷನಾಗ ಒಂದು 2 ದಿನ ಕೂತಿರ್ಸ್ಬೇಕು ಅವ್ರನ್ನ. ಎಲ್ಲಿಂದ ಎಲ್ಲಿ ಯಾವ ಟ್ರೈನಲ್ಲಿ ಬಾಂಬ್ ಇಟ್ಟಿದ್ದಾರೆ ಎಲ್ಲ ಹೇಳ್ಬೇಕು. ಗೊತ್ತಿದೆ ಅಂತ ಏನೋ ಹೇಳಿದಾರಲ್ಲ ಅವರು, ಹೇಳ್ಬೇಕು. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆದ್ರೆ ಅದಕ್ಕೇನು ಬೆಲೆ ಇರಲ್ಲ. ಅದರಿಂದ ಕಾಂಗ್ರೆಸ್ಗೆ ಈ ರಾಮ ಮಂದಿರದ ಭೀತಿ ಅವ್ರಿಗೆ ಕಾಡ್ತಾ ಇದೆ, ಅದರಿಂದ ಈ ಥರದ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅದರಿಂದ ಅದೇ ರೀತಿ ಮುಸಲ್ಮಾನರನ್ನು ಓಲೈಸುವಂಥ, ಅಲ್ಪಸಂಖ್ಯಾತರನ್ನು ಓಲೈಸುವಂಥ ಒಂದು ಪ್ರಕ್ರಿಯೆಯೂ ನಡೀತಾ ಇದೆ. ಮೊನ್ನೆನೂ ಡಿ ಕೆ ಶಿವಕುಮಾರ್ ಅವರು ಒಂದು ಜನಸ್ಪಂದನ, ಶಿವಾಜಿನಗರದ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ, KJ ಹಳ್ಳಿ DJ ಹಳ್ಳಿ ಗಲಾಟೆಗಳೇನಾಯಿತು ಅವತ್ತು ಇಡೀ ಬೆಂಗಳೂರಲ್ಲಿ ಒಂದು ರೀತಿ ಪ್ರಕ್ಷುಬ್ಧ ವಾತಾವರಣ ಬಂದಿತ್ತು. ಆ ಕೇಸನ್ನು ನಾನು ಹಿಂಪಡಿತೀನಿ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯನವರಂತೂ ನಾನು 10,000 ಕೋಟಿ ಕೊಡ್ತೀನಿ ಮುಲ್ಲಾಗಳಿಗೆ ಅಂತ ಹೇಳಿದ್ದಾರೆ. ಇವೆಲ್ಲ ನೋಡ್ತಾ ಇದ್ದರೆ ಹಿಂದೂ ಮುಸ್ಲಿಮರನ್ನು ಒಡೆದು ಆಳುವಂಥ ಕಾಂಗ್ರೆಸ್ಸಿನ ಏನು DNA ಬಂದುಬಿಟ್ಟಿದೆ, ಅದು ಅವ್ರ ರಕ್ತಗತವಾಗಿ ಬಂದುಬಿಟ್ಟಿದೆ ಒಡೆದು ಆಳುವಂಥದ್ದು. ಯಾಕಂದರೆ ಅವರ ಅಧ್ಯಕ್ಷ ಬ್ರಿಟಿಷರು, ಮೊದಲ ಅಧ್ಯಕ್ಷ ಹುಮ್ ಅವರು ಮೊದಲ ಅಧ್ಯಕ್ಷರು, ಅವರು ಬ್ರಿಟಿಷರು ಇದನ್ನೇ ಹೇಳ್ಕೊಟ್ಟಿರೋದು. ಅದೇ ಪಾಠನ ಕಾಂಗ್ರೆಸ್ ಅವರು ಮಾಡ್ತಾಯಿದ್ದಾರೆ. ಅಂದರೆ ಕಾಂಗ್ರೆಸ್ ಅವ್ರಿಗೊಂಥರ ಪಾರ್ಲಿಮೆಂಟಿನ ಚುನಾವಣೆಯ ಜ್ವರ, ಭಯ, ಆತಂಕ, ಇದರಿಂದ ಅವರು ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ.